ಫ್ರೆಂಡ್ಸ್, ನೀವು ಅನ್ಕೋತಾ ಇರೋದು ನಾನು ಯಾಕೆ ಈ ಥರ ರೆಡಿಯಾಗಿ ಒಂದು ಬ್ಯಾಗ್ ಹಿಡ್ಕೊಂಡು ನಿಂತೀನಿ ಅಂತ. ಆ್ಯಕ್ಚುಲಿ ನಾನು ಇವತ್ತು ಪಾರ್ಕಿಗೆ ಹೋಗಿ ಏನಾರ ರೀಲ್ಸ್ ಶಾರ್ಟ್ಸ್ ಹತ್ರ ಏನೋ ಮಾಡೋಣ ಅಂತ ಇದ್ದೆ. ನೋಡ್ಬೋದು ಇವಳು ಈಗಿನ್ನು ಜಸ್ಟ್ ರೆಡಿಯಾಗಿ ಬಂದಿರಬೇಕು. ಇಲ್ಲಿ ಮುಂದೆ ಎಲ್ಲ ಪಾರ್ಕಿಗೆ ಅಲ್ಲಿಗೋಗಿ ಮಾಡೋಣ ಅಂದ್ಕೊಂಡಿದ್ದೆ. ನಾನು ಎದ್ದು ರೆಡಿ ಆದ್ಮೇಲೆ ಇವಳಿಗೆ ಕಾಲ್ ಮಾಡಿ ಎದ್ದಿದ್ಯಾ ಅಂತ. ನಾನು ಎದ್ದಿಲ್ಲ ಅಂತ ಅಂದ್ಲು. ಆಮೇಲೆ ಇವಳಮ್ಮ ಎಬ್ಬರಿಸಿದ್ಮೇಲೆ ಇವಳು ಎದ್ದವಳೆ ತಾನೆ. ಎಷ್ಟೊತ್ತಿಗೆ ಎದ್ದಿದ್ಯಾ? ನಂಗೆ ಕೇಳಿಸ್ತು ನಿಮ್ಮಮ್ಮ ಮೊಬೈಲಲ್ಲಿ ಆನ್ ಮಾಡಿ ಬಿಟ್ಟಿದ್ರು. ಆ ಟೈಮಲ್ಲಿ ರಾಶಿ ಎದ್ದೊಳೆ, ಬೇಗ ಎದ್ದೊಳೆ. ಓಕೆ ಬಾ ಬೇಗ. ಫ್ರೆಂಡ್ಸಲ್ಲಿ ನಾವು ಪಾರ್ಕಿಗೆ ಹೋಗೋಣ ಅಂದರೆ ಅಲ್ಲಿ ಪಾರ್ಕ್ ನೀವು ಅಲ್ಲಿ ನೋಡ್ಬೋದು ನಾಯಿಗಳು 2 ಮಲ್ಕೊಬಿಟ್ಟವೆ. ಇಲ್ಲಾಂದರೆ ಹಂಗೆ ಹೋಗೋದಾಗಿತ್ತು. ಈಗ ಇಲ್ಲಿಂದ ಸುತ್ತಕೊಂಡು ಹೋಗ್ಬೇಕು, ಕಷ್ಟ ಆಗುತ್ತೆ ಇಲ್ಲಿಂದ ಹೋಗೋಕ್ಕೀಗ. ಇವಳು ಬೇಡ ಹಂಗೆ ಹೋಗೋಣ ಅಂದ್ರೂ ಕೇಳ್ತಾ ಇಲ್ಲ ಹಂಗಿಂದನೇ ಹೋಗಬೇಕು ಅಂತ ಅಂದ್ಲು. ಅದಕ್ಕೆ ಮತ್ತೆ ಬೇಡ ಬಿಡು ಅಂತ ನಾವೇ ಫಸ್ಟ್ ಕ್ರಾಸು ಸೆಕೆಂಡ್ ಕ್ರಾಸು ನಾಯಿ ಇರ್ತವೆ ಅಂತ ಭಯ. ಅದಕ್ಕೆ 3rd ಕ್ರಾಸಿಂದ ಹೋಗ್ತಾ ಇದ್ದೀವಿ. ನಡಿ ಬೇಗ. ನಮೀಗ 6 ಗಂಟೆಗೆ ಹೋಗೋಣ ಅಂದರೆ ಇಲ್ಲ 7 ಗಂಟೆ ಆಗೋಯ್ತು. 7 ಕಾಲು. ಇಲ್ಲಿಂದ ಅಲ್ಲಿಗೆ ಹೋಗೋದು. ಅದ್ರ ಮೊದಲು ಅದೇ ಕೆಲಸ ಅಲ್ಲಿಗೆ ಹೋಗಿದ್ರೆ ಮುಗ್ದೆ ಹೋಯ್ತಿತ್ತಪ್ಪ ಸಾಹಸ. ಮೊದಲು ಹೋಗೋಣ ಬನ್ನಿ, ಟೈಮ್ ಆಯಿತು ಮೊದಲೇ. ಬಿಕಾಸು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಮಾಡೋಣ ಅಂತಿದ್ವಿ, ಯಾಕಂದ್ರೆ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಸರಿಯಾಗಿಲ್ಲ, ಅದಕ್ಕೆ ಮಾಡೋಣ ಅಂತ ಹೋಗ್ತೀವಿ. ಬನ್ನಿ ಫುಲ್ ವಿಡಿಯೋ ನೋಡಿ ಏನಾಗುತ್ತೆ ಅಂತ ನೋಡಿ. ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ನಾನು ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕ್ಕೊಂಡು ಈಗ ಒಂದು ರ್ಯಾಂಬೋ ವಾಕ್ ಮಾಡೀನಿ. ನಿಮಗೇನಾರ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸು ನಂದು ಇನ್ನೊಂದು ಚಾನಲ್ ಇದೆ, ಅದ್ರ ಹೆಸರು ಬಂದುಬಿಟ್ಟು ಹಿತಶ್ರೀ ಗೊಂಬೆ ಅಂತ. ಆ ಚಾನಲ್ ಹೋಗಿ ನೋಡಿ, ಅಲ್ಲಿ ನನ್ನ ರೀಲ್ಸು ಡ್ಯಾನ್ಸು ಎಲ್ಲ ಬರ್ಬೋದು. ಇವ್ನು ನೋಡಿ ಇಲ್ಲಿ ನಮ್ಮ ತಮ್ಮ ಹೆಂಗೆ ಬಂದವನಿಲ್ಲಿ, ಅದು ನಾನು ವೇಲ್ ಹಾಕ್ಕೊಂಡು ಹೆಂಗೆ ಆಡ್ತಾವ ನೋಡಿ ಇಲ್ಲಿ. ಅಯ್ಯೋ ಮತ್ತೆ ತುಂಬ ಒಂದು ಅಳಿಲ್ ಬಂದಿತ್ತು, ಅದು ಬಿದ್ದೋಯ್ತು. ನಾನು ಎತ್ತಿ ಇಟ್ಟೆ, ಊರ್ಗಳು ಏನು ಇಟ್ಟೆ ಇಲ್ಲ ಗೈಸ್. ನನ್ನದು ನಿಜ ಯಾರೋ ಅಂಕಲ್ ಅಂತ ಹೇಳ್ತಿದ್ರು. ಅಲ್ಲಿ ನೋಡ್ಬಿಟ್ಟು ನಾನು ನಿಜ ಚಪ್ಪಲಿ ಅನ್ಕೋಬಿಟ್ಟು ಯಾರೋ ಚಪ್ಪಲಿ ಬಿಸಾಕ್ ಹೋದ್ಲು ಅಂತ. ಇಲ್ಲಿ ಟಕ್ ಅಂತ ಬಿದ್ಬಿಟ್ಟು. ಬಟ್ ಇವಳು ರಶ್ ಅದನ್ನ ತೆಗ್ದು ಹಿಂಗೆ ಮಚ್ಚಿ ಹಾಕೊಂಡು ಸೀದಾ ಅಲ್ಲಿ ಸೈಕಂಗ್ ಹೊಂಟೋಯ್ತು. ಓ ಮೈ ಗಾಡ್. ನಾನು ಇಗ್ನೋರ್ ಮಾಡ್ಬಿಡಿ, ಅದನ್ನ ತಕ್ಷಣ ತೆಗೀರಿ. ನಂತರ ಅಂದ್ಳು. ನಂತರ ನೀನ್ ಮಾಡ್ತೀಯ ಮಾಡೋದ ಬೇಗ ಹೇಳು ರೀಲ್ಸ್. ನಿಮ್ಮ ಅಮ್ಮನ ಬೇಗ ಮೊಬೈಲ್ ಇಸ್ಕೋ. ಅದು ಐತಲ್ಲ ಅದು. ಬಟ್ ಆಕ್ಚುಲಿ ನಂಗೆ ಜಸ್ಟ್ ಸೋಡಾ ಅಂದ್ರೆ ಆಗಲ್ಲ. ಈಗ ರ್ಯಾಂಬೋ ವಾಕಿಗೆ ಮಾತ್ರ ಜಸ್ಟ್ ಅದಾಗ ನಾನು ಹೇಳ್ತೇವೆ. ಸೋಡಾ ಅಂದ್ರೆ ಸ್ಪೆಕ್ಸು ಕನ್ನಡಕ ನಂದು ಬೇರು ಕಡೆ ಸುಮ್ಮನೆ ನೆಟ್ಟು ಇಡುವುದಿನ ಮತ್ತೆ ಏನೋ ಗಲೀಜು ಮಾಡೋ ನಿಂಗೆ ಐತೆ. ಅಯ್ಯೋ ನಾನು ಆ್ಯಕ್ಚುಲಿ ಫಸ್ಟು ಈಗ ನಾನು ಮಾಡ್ತಾ ಇರೋದಿದ್ದು 3rd or 4th ಟೈಮು. ನನಗೂ ಮೀನ್ಸ್ ನಮ್ಮ ಥಿಂಗ್ಸು ಇನ್ನೂ ಒಂದು ಜೊತೆ ಬಟ್ಟೆ ಎಲ್ಲ ಹಿಡ್ಕೊಂಡಿದ್ದೆ. ಒಂದು ಜೊತೆ ಅಲ್ಲಿಡು. ನೋಡ್ಬೋದು ರಾಶಿ ಎಲ್ಲ ಬ್ಲ್ಯಾಕು ಕೂಲಿಂಗ್ ಗ್ಲಾಸ್ ತಂದಿದ್ಲು, ನಂಗೆ ತಂದಿದ್ದೆ. ಇದೊಂದು ವೇಲ್ ಬಿದ್ದೋಗ್ತಾ ಇರುತ್ತೆ ಮರೆ, ಅದಕ್ಕೆ ಇದು ಸರಿ ಆಗಲ್ಲ. ವೇಲ್ ಹಾಕ್ಕೊಳ್ಳೋದು ಮೊದಲು ನೀವು ನೋಡ್ಬೋದು. ನಾನು ಮಾಮೂಲಿ ಬಟ್ಟೆ ಬಸ್ಸಿನ್ಕೆ ಎಲ್ಲ ತೊಗೊಬಂದಿದ್ದೆ. ಬಿಕಾಸ್ ನಾವು ಇಲ್ಲಿ ಹತ್ತತ್ರ 1 hour ಆಯ್ತೇನೋ ಇಲ್ಲೇ ಇದ್ದೀವಿ. 1 hour ಹತ್ತತ್ರ 1.5 2 hours ಆಗಕ್ಕೆ ಬಂತು. ಅಲ್ಲಿ ತನಕ ಇಲ್ಲೇ ಇದ್ದೀವಿ. ಇವ್ನು ನೋಡಿ ಇಲ್ಲೇನೋ ಆಡ್ತಾನಂತೆ. ಏನು ಆಡ್ತಿದ್ಯೋ ಬಿದ್ದಿದ್ಯಾ ಮತ್ತೆ? ಓ ಬಿದ್ದಿದ್ಯಾ ಮತ್ತೆ? ಫ್ರೆಂಡ್ಸ್ ನೀವು ನೋಡಿ ಹೇಳಿ. ಅಯ್ಯೋ ನಂದೇನೋ ಹೋಯ್ತು ಒಂದ್ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ಏನ್ ಮಾಡ್ತಿದ್ಯಾ ರಾಶಿ? ಅಯ್ಯೋ ಓಡ್ತಾಳೆ. ನೀನಾ ಹೊಡಿ. ಹೊಡಿ ಬಿದ್ದಿದ್ಯಾ ಮತ್ತೆ? ನಂಗೆ ಭಯ ನೀನು ಎಲ್ಲಿ ಬಿದ್ದಿದ್ಯೋ ಅಂತ. ನೀನು ಹಂಗೆ ಕಾಣ್ತಾನೆ ಸೇಮು. ಅದನ್ನು ಮಾಡ್ತೀಯಾ? ಮಾಡು. ಕಾಣ್ತಾನಲ್ಲ ನೋಡಿ ಒಂದು ಮುಖ, ಉಲ್ಟಾ ಮುಖ ನೋಡಿ. ಸೇಮ್ ಹಂಗಂತ ತಲೆ ಹಿಂಗೆ ಕೆಳಕಳ ಆಯ್ತಾ ನೋಡಿ. ಅದೇ ಥರ ಏನು ಮಾಡ್ತಾನೆ ಒಳಗೋಗಿ. ಭಯನೇ ಆಯ್ತು ಅಂತ ಕಿಸ್ಕೊಬತ್ತವನೆ.
ಅಯ್ಯೋ ಆ ಜಾಲ ಬಂದು ಸರಿ ಇಲ್ಲ ಕಣೋ ಪ್ರತಿ ಇದು ಸರಿ ಇಲ್ಲ. ಏನೋ ಮಾಡ್ತಿದ್ಯಾ ಬಾ non si cattia ottelia del mio amico bon si cattia ಅಯ್ಯೋ ಹೆಂಗೋ ಈಗ ನೋಡಿ ಹೆಂಗ್ ನಿಂತು ಬಿಟ್ಟು ಅದ್ರ ಮೇಲೆ ಅಂತ ನಗ್ತಾ ಹೆಂಗ್ ವಾಯ್ಸ್ ಮಾಡ್ದೆ ನೋಡಿ ಇವನು ಬೀಳ್ತೀಯ ಸಪೋರ್ಟ್ ತಗೊಂಡಿಲ್ಲ ಅಂದ್ರೆ ಇದೇನು ಮಂಡಿ ಸಪೋರ್ಟು ಕೈ ಸಪೋರ್ಟ್ ಇಲ್ಲ ಆಟಾಡು ಹಂಗಾರೆ ಇದೆ ಅನ್ಸುತ್ತೆ ನೀನ್ ಬಂದಾಗಲೇ ಆಟಾಡೋದು. ನೋಡಿ ಹೇಳಿ ಹೆಂಗ್ ಆಟಾಡ್ತಾವನೆ. ಅಯ್ಯೋ ಹೆಂಗಂತವ್ ನೀನು. ಫ್ರೆಂಡ್ಸ್ ನಿಮ್ಮಲ್ಲಿ ಯಾರು ಇದೇ ತರ ತಿಕ್ಲು ತರ ತಮ್ಮ ಇದ್ದೇ ಇರ್ತಾನೆ. ಕಮೆಂಟ್ ಮಾಡಿ ಅವ್ರ ಹೆಸರು ಏನಂತ. ನೋಡಿ ಹೆಂಗ್ ಆಡ್ತಾವನಿಲ್ಲಿ ಅಂತ. ಮೊದಲು ನಾನು ಇನ್ನೊಂದು ಎರಡು ರೀಲ್ಸ್ ಮಾಡಬೇಕು ನಿನ್ನ ಜೊತೆ ಆಟ ಆಡ್ಕೊಂಡು ಕುತ್ಕೊಂಡ್ರೆ. ಏನು ಇನ್ನೊಂದು ಸ್ವಲ್ಪ ಹೊತ್ತು ನಾನೀಗ ರೀಲ್ಸ್ ಮಾಡಬೇಕು ಅವಲೇ ಜಾರು. ನಾನು ಹಿಡ್ಕೊಂಡಿನ ನಿನಗೆ ಜಾರ್ಬೇಡ ಅಂತ. ನೀನು ಅಲ್ಲಾಡೋದಕ್ಕೆ ಇದೇ ಅಲ್ಲಾಡ್ತೈತಲ್ಲ ಫುಲ್ಲು. ನಾನು ಮೊದಲು ರೀಲ್ಸ್ ಮಾಡ್ಬೇಕು ಹೋಗಲೇ ನನಗೆ ಇಂಥ ಟೈಮ್ ಇಲ್ಲ ಇಲ್ಲಿ. ತಿರುಗು ಬಿದ್ದಿದ್ಯಾ ಹಂಗೆ ಚಪ್ಲಿನೂ ಹಾಕೊಂಡಿಲ್ಲ. ಅಯ್ಯೋ ನಾನು ರೀಲ್ಸ್ ಮಾಡ್ಬೇಕು ಹೋಗಲೇ ಟೈಮ್ ಆಯ್ತು ನನಗೆ. ಎಷ್ಟೊತ್ತಿಂದ ಬಂದೀನಿ ನೀವು ರೀಲ್ಸ್ ಮಾಡ್ಬೇಕು ಅಂದಿತ್ಕಣಲ್ಲಿ. ಎಷ್ಟೊತ್ತು ಟೈಮ್ ಆಯ್ತು ಗೊತ್ತಾ ನಾನು ಮಾಡೇ ಇಲ್ಲ ಒಂಚೂರು. ಅಯ್ಯೋ ಸುಮ್ಮನೆ ಹಾಕ್ಬಿಡು ನಂದೇನೋ ಐಟಮ್ಸ್ ತಗೊಬಿಡು. ಯಾಕೆ ಇಲ್ಲ ಫ್ರೆಂಡ್ಸ್ ನಾವಂತೂ ರೀಲ್ಸು ಅಂತೆಲ್ಲ ಮಾಡಿದ್ವಿ ನೋಡಿ. ನಾನೆಲ್ಲ ಇವನಿಗೆ ಕೊಟ್ಟಿನಿ ಕೆಲಸ ಮಾಡೋಕ್ಕೆ. ರಾಶಿ ಅಂತೂ ನಂದಾಯ್ತು ಅಂತ ನನ್ನ ಸಾಕಾಯ್ತು ಅಂತ ಹೋದ್ಲು. ಮೊದಲು ಬನ್ನಿ ಅದು ಮನೇಲಿ ತುಂಬ ಹೊತ್ತಾಯ್ತು ಅಷ್ಟೇ ಅಲ್ವಾ. ಇಲ್ಲ ಬಿಟ್ಟಿರೋದು ಮತ್ತೇನು ಬಿಟ್ಟಿಲ್ವಲ್ಲ. ಏನು ಬಿಟ್ಟಿಲ್ಲ ಈಗ ಸೀದಾ ಮನೆಗೆ ಹೋಗೋಣ. ಹಿಂಗಿಂದ ಬೇಡ ಕಣೋ ಇಲ್ಲಿಂದ ಹಾಕೊಂಡು ಹೋಗ್ತಾನಂತೆ. ಇದೆಲ್ಲ ಜನ ಇದಾಗ್ತಾನೆ. ಸುಮ್ಮನೆ ಬೇಡ ಸುಮ್ಮನೆ ಹೋಗೋಣ ಅಷ್ಟೇ. ಸುಮ್ಮನೆ ಹಾಕೊಂಡು ಹಿಡ್ಕೊಂಡೆಲ್ಲ ಹೋಗಿ ಬಿಟ್ಕೊಳ್ಳೋಣ ಏನಕ್ಕೆ ಮಾಡೋಣ. ಸುಮ್ಮನೆ ಹೋಗೋಣ ಅಷ್ಟೇ. ಅಲ್ಲೇ ದಾರಿ ಐತಲ್ಲ ಗೇಟು ಹಿಂಗಿಂದ ಸೀದಾ ಈಗ ಮನೆಗೆ ಜುಟ್ಟು ನೋಡಿ. ನಾವೀಗ ಮನೆಗೆ ಬಂದ್ವಿ. ಏನೋ ಅಂತಿದ್ದಲ್ಲ ಪ್ರತೀಕ್ ಏನೋ ಅಂತಿದ್ದಲ್ಲ ಅವಲ್ಲ ಏನೋ ಮಾಮಂಗೇನೋ ಆಯ್ತು ಅಂತ. ಇಲ್ಲಿ ನೋಡ್ಕೊಂಡು ಮಾತಾಡಲೇ ಏನ್ ಹೇಳು. ಮಾಮಂಗ್ ನಾಯಿ ಕಚ್ಚಿತ್ತ. ಎಲ್ಲಿ ಕಾಲಿಗೆ. ಯಾವ ಕಾಲು ಏನಾಯ್ತು? ನಾನು ಹೇಳದ್ನಲ್ಲ ನಾಯಿ ಕಚ್ಚಿದ್ದು. ಎಲ್ಲಿ ತೋರ್ಸು ಯಾವ ಕಾಲು ಯಾವಾಗ? ಬೆಳಗ್ಗೆ ಅಂಗಡಿ ಹತ್ರ ಹೋಗುವಾಗ ಅಂಗಡಿ ಎದುರುಗಡೆ. ಹಾ ಅಲ್ಲೇ ಅಂಗಡಿ ಎದುರುಗಡೆ ಕಚ್ಚಿದ್ದು. ಎರಡು ಜಗಳ ಆಡ್ತಿದ್ವಾ. ಎರಡು ಜಗಳ ಆಡ್ಕೊಂಡು ನನ್ನ ಬೈಕಿಗೆ ಅಡ್ಡ ಬಂತು. ಒಂದಕ್ಕೆ ಗುದ್ದಿದೆ. ಇನ್ನೊಂದು ಪಕ್ಕದಲ್ಲಿ ಇದ್ದಿದ್ದು ಅಷ್ಟರೊಳಗೆ ಬಂದು ಕಚ್ಬಿಡ್ತಾರಪ್ಪ ಅಂತ. ಮಾಮೂಲಿ ನಾಯಿನೇ ಅಲ್ಲೇ ಇರೋ ರೆಗ್ಯುಲರ್ ನಾಯಿಗಳು ಅವು. ಈಗ ಹಾಸ್ಪಿಟ್ಲಿಗೆ ಹೋಗಿ TT ಇಂಜೆಕ್ಷನ್ ಹಾಕಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲು. ಈಗ ಅಲ್ಲಿ ಮತ್ತೆ ಹೋಗ್ಬೇಕು. ಇನ್ನೊಂದು ಗಂಟೆ ಬಿಟ್ಟು ಬರಕ್ ಹೇಳಿದ್ದಾರೆ. ಮಾಮೂಲಿ ರೇಬಿಸ್ ಇಂಜೆಕ್ಷನ್ ಅಂತ ಹಾಕ್ತಾರಲ್ಲ 5 ಇಂಜೆಕ್ಷನ್ ಏನೋ ಕೊಡ್ಸ್ಕೋಬೇಕು. ನಾನು ಒಂದು ಕಾಲಿಗೆ ಬಿದ್ದದ್ದು ಗಾಯ ಮಾಡ್ಕೊಂಡಿದ್ದೆ ಒಂದೇ ಸಾಕಾಗುತ್ತೆ. ಇನ್ನು 5 ನಾಯಿ ಕಚ್ಚಿದ್ದು ಅಂದ್ರೆ ಏನ್ ಸುಮ್ನೆ ಇವತ್ತು ನಾಯಿ ಬೇರೆ ಸ್ಕೊಂಡ್ಬಿಡೋದು. ಬ್ಲಡ್ ನೋಡಿ ಹೆಂಗ್ ಬರ್ತದೆ. ಎಷ್ಟು ಬಾಯಿ ಹಾಕೈತದು. ಒಂದೇ ನಾಯಿ ಹಿಂಗ ಹಾಕಿ ಕಚ್ಬಿಟ್ಟು ಹಿಂಗ ಬಿಟ್ಟಿಯೋದು. ಎಳ್ದಿದ್ರೆ ಚರ್ಮ ಎಲ್ಲ ಕಿತ್ಕೊಂಡು ಹೋಗೋದು. ಹಾಕಿ ಕಚ್ಚಿ ಬಿಟ್ಟಿದೆ ಹಂಗೆ. ಮತ್ತೆ ಹೋಗ್ಬೇಕು ಈಗ ಹಾಸ್ಪಿಟ್ಲಿಗೆ. ಈಗ ಹೋಗ್ ಬಂದಿದ್ದ ಹಾಸ್ಪಿಟ್ಲಿಗೆ ಹೋಗಿ ಬಂದೆ. TT ಇಂಜೆಕ್ಷನ್ ಅಂತ ಹಾಕ್ಯಾರ. TT ನೆಕ್ಸ್ಟ್ ಅದು ರೇಬಿಸ್ ಇಂಜೆಕ್ಷನ್ ಅಂತ ಕೊಡ್ತಾರಲ್ಲ ಮಾಮೂಲಿ ನಾಯಿ ಕಚ್ಚಿದ್ಗೆ, ಅದಿನ್ನೂ ಕೊಟ್ಟಿಲ್ಲ.
9-10 ಗಂಟೆ ಮೇಲೆ ಬರಕ್ಕೆ ಹೇಳಿದ್ದಾರೆ. 10 ಗಂಟೆ ಮೇಲೆ ಈಗಲೇ ಆಲ್ರೆಡಿ 9 ಕಾಲ ಆಯ್ತಲ್ಲ. ಹೋಗ್ಬೇಕಿದೆ ಈಗ ಅರ್ಧ ಗಂಟೆ 1 ಗಂಟೆ ಹೋಗಿ. ಎಣ್ಣೆನ ಕಚ್ಚಿದ್ದು? ಹಾಂ, ಎಣ್ಣೆ. ನಿನ್ನ ಮುಖ ಏನಕ್ಕೆ ಬ್ಲರ್ ಆಗಿ ಬರ್ತೈತೆ? ಬ್ಲ್ಯಾಕಿ ನಿನ್ನ ಮುಖ ಬ್ಲ್ಯಾಕಿ ಇದೆ. ಫ್ರೆಂಡ್ಸ್, ನಾನು ಈಗ ಜಸ್ಟ್ ಬಂದಿದ ತಕ್ಷಣ ಅಮ್ಮನ ಏನು ಕೊಟ್ಟಿದ್ದಾರೆ ನೋಡಿ, ಲೊಟ್ಟೆ ಕೋಕೋಪಿ ಅಂತ. ಇವನು ನೋಡಿ ಕುತ್ಕೊಂಡ್ರೆ ಸಾಕು ಬರೀ ಗೇಮ್ ಆಡ್ತಾನೆ ಕೂತಿರ್ತಾನೆ. ನೀನು ಯಾವ್ದು ತಿಂತಿದ್ಯೋ ತೋರ್ಸಾಯ್ತು ತೋರ್ಸೋ ಯಾವ್ದು ತಿಂದೆ? ಓ, ಬ್ರೆಡ್ಡಾ? ಹಾಂ, ಇದು ತಿಂದಾಗ್ಬಿಟ್ಟ? ಅಷ್ಟು ಬೇಗ ಕೊಟ್ಟಿದ್ದೆ, ಈಗ ಅಷ್ಟು ಬೇಗ ತಿಂದ್ಬಿಟ್ಟೆನೋ? ಅಯ್ಯೋ, ನಾನು ಎದ್ದೇಯೋದು ಎಷ್ಟೊತ್ತಿಗೆ? 5:30 6:45 ಹಂಗೆ ಎದ್ದೇಯೋದು. 6:30 ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ಹೋಗಿ ಪ್ಯಾಕ್ ಮಾಡ್ಕೊಂಡು ಇದಕ್ಕೆ ಟೈಮ್ ಅಂತೋಯ್ತು. ಇನ್ನು ನಾನು ಒಳಗೆ ಹೋಗಿ ಕಾಲ್ ಮಾಡಿ ಎಬ್ಸಿದ್ದು, ಅಂಟೋಳಿನ ಎಬ್ಸಿ ಈಗ ಹೋಗೋಣ ಪಾರ್ಕಿಗೆ ಅಂತ ಅಂದಿದ್ದು. ನೆನ್ನೆ ಹೇಳಿದ್ದೆ ಅವಳಿಗೆ, ಎದ್ದಿಲ್ವಾ ಅಂತ ಕೇಳ್ದೆ. ಹೌದಾ, ಹಂಗೆ ತಾಳಿಗೆ ಎಬ್ಸ್ತೀನಿ ಅಂತ ಎಬ್ಸಿದ್ದು. ಆಮೇಲೆ ನಾನು ರೆಡಿ ಎಲ್ಲ ಆಗಿ ಅಷ್ಟೊತ್ತಿಗೆ ಅವಳು ರೆಡಿ ಆಗಿದ್ಲು. ನಾನು ಕಾಲ್ ಮಾಡಿದ್ದೆ ಅವಳಿಗೆ, ರಶಿ ಎದ್ದ ರೆಡಿ ಆದ ನೀನು ಅಂತ ನೆನ್ನೆ ಹೇಳಿದ್ನಲ್ಲ 6 ಗಂಟೆ ಅಷ್ಟೊತ್ತಿಗೆ ಹೋಗೋಣ ಅಂತ, 6:30 ಅಷ್ಟೊತ್ತಿಗೆ. ಆಮೇಲೆ ನನ್ನ ಕರೆದು ಹೇಳಿದ್ಮೇಲೆ ಅವಳು ಬಂದಿದ್ದು. ನೋಡ್ತಾ ಇರೋದು ನಮ್ಮ ಮಾಮೂಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡೆಲ್ಲ ಆಯಿತು. ಈಗ ನಾನು ಮೀನ್ಸ್ ನಂಗೆ ಗೊತ್ತಿಲ್ಲ, ಇದು ಐ ಥಿಂಕ್ ಆಲ್ಮೋಸ್ಟ್ ಮಮ್ಮ ಇದು ಮೊಟ್ಟೆ ಬಿರಿಯಾನಿನಾ ನೋಡಿ. ನಮ್ಮಮ್ಮ ನನಗೆ ಮೊಟ್ಟೆ ಬಿರಿಯಾನಿ ಮಾಡ್ಕೊಟ್ಟಿದ್ದಾರೆ. ನಾನು ಎದ್ದೇಳಷ್ಟು 5:45 6 ಗಂಟೆ ಅಂದ್ಕೊಳ್ಳಿ. ಅಷ್ಟು ಹೊತ್ತಿದ್ದಳು. ಈಗ ತಿಂತಾ ಇರೋದು ಟೈಮ್ ಎಷ್ಟು 11:15, ಈಗ ತಿಂತಾ ಇರೋದು ನೋಡಿ ಮೊಟ್ಟೆ ಬಿರಿಯಾನಿ. ಫಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ, ಟೇಸ್ಟ್ ನೋಡಬೇಕು. ಇವ್ ನೋಡಿ ರೂಮಿಂದ ಬಂದವನು. ಏನಿದು? ಒಂದು ಚೂರ್ಚೂರ ತಿನ್ನಂಗಿಲ್ಲ ಕಣೋ, ನಿಂಗೆ ಹೇಳ್ತಿರೋದು. ಪ್ರತಿ ಇಲ್ಲೇ ಕುತ್ಕೋಬಾ. ಅಯ್ಯೋ, ಅಲ್ಲೇ ಕುತ್ಕೋಬೇಕಾ? ಹೋಗಿ ಕುತ್ಕೋ ಸರ್. ಮೊದಲು ನನಗೆ ತಿನ್ಬೇಕು. ಹೆಂಗೈತಾ ಗೊತ್ತಿಲ್ಲ, ಟೇಸ್ಟ್ ನೋಡೋಣ. ಹಾಂ, ಮೊಟ್ಟೆ ಬಿರಿಯಾನಿ ಏನು ಸಕ್ಕತ್ತಾಗೈತೆ ಮತ್ತು ತುಂಬ ಸಕ್ಕತ್ತಾಗಿದೆ ಅದು ತಿನ್ನೋಕ್ಕೆ. ಬಿಸಿ ಇರೋಕ್ಕೆ ಸೈಕಾಗಿದೆ. ಅದ್ಭುತ. ತುಂಬ ಇಷ್ಟ ಆಯಿತು ಮತ್ತು ಮೊಟ್ಟೆ ಬಿರಿಯಾನಿ. ಬಟ್ ನನಗೇನೋ ತಿನ್ನೋಕ್ಕೆ ಇಷ್ಟ ಆಯ್ತೈತೆ ಅಷ್ಟೊಂದು. ನೋಡ್ತಾ ಇದ್ದೀರ ನೀವು, ಸಕ್ಕತ್ತಾಗಿದೆ ಮೊಟ್ಟೆ ಬಿರಿಯಾನಿ. ಒಂದ್ಸಲಿ ಊಟ ಮೀನ್ಸ್ ಆ್ಯಕ್ಚುಲಿ ಊಟ ಅಂತಲೇ ಅನ್ನೋದು, ತಿಂಡಿ ಅಂತ ಅನ್ನೋಕ್ಕಾಗಲ್ಲ. ನಿಮಗೇನಾರ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡೋಂತ ಮರೆಯೋಕ್ಕೋಗ್ಬೇಡಿ. ಮತ್ತು ಎಲ್ಲರಿಗೂ ಬಾಯ್.